ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಪೇಟಿಎಂ ಕ್ವಾರ್ಟರ್ಲಿ ರಿಸಲ್ಟ್ಸು. ಸೇಲ್ಸು ಜುಲೈ ಟು ಸೆಪ್ಟೆಂಬರ್ 2022 1404 ಕೋಟಿ, ಜುಲೈ ಟು ಸೆಪ್ಟೆಂಬರ್ 2023 1980 ಕ್ರೋಸ್ ಆಗಿದೆ, 41% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 589 ಕ್ರೋಸ್ ಲಾಸಿಂದ ಈಗ 324 ಕ್ರೋಸ್ ಲಾಸ್ ಆಗಿದೆ. ಸೊ ಲಾಸ್ ಕಮ್ಮಿ ಆಗಿದೆ. ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿಗೆ, ಯಾಕಂದರೆ ಸೇಲ್ಸು ಚೆನ್ನಾಗಿ ಗ್ರೋತ್ ಆಗಿದೆ. ಸ್ಟಾಕು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ನೆಟ್ ಪ್ರಾಫಿಟ್ಟು 3608 ಕೋಟಿ ಜುಲೈ ಟು ಸೆಪ್ಟೆಂಬರ್ 2022 ಅಲ್ಲಿ, ಹಾಗೂ ಜುಲೈ ಟು ಸೆಪ್ಟೆಂಬರ್ 2023 ಅಲ್ಲಿ 4461 ಕೋಟಿ, 24% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.6% 0.39% ಆಗಿದೆ. ಗುಡ್ ಪರ್ಫಾರ್ಮೆನ್ಸು ಕೋಟಕ್ ಮಹೀಂದ್ರಾಗೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಸ್ಟಾಕು ಮಂಡೇ ಹೇಗೆ ರಿಯಾಕ್ಟ್ ಆಗ್ತಿದೆ ಅಂತ ನೋಡಬೇಕು. ನ್ಯೂಸ್ ನಂಬರ್ 3, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ಅಪ್ ₹9,545 crores to 48.63 lakh crores. India's foreign exchange reserves as on October 13th weekend 9,545 crores ಜಾಸ್ತಿ ಆಗಿದೆ. ಟೋಟಲ್ 48.63 lakh crores ಆಗಿದೆ. ಅದರ ಮುಂಚೆದ ವಾರಲ್ಲಿ ಆ್ಯಕ್ಚುಲಿ ಕಮ್ಮಿ ಆಗಿತ್ತು, 17,928 crores ಕಮ್ಮಿ ಆಗಿತ್ತು, 48.53 lakh crores ಇತ್ತು. ಹಾಗೂ ಅಕ್ಟೋಬರ್ 2021 ಅಲ್ಲಿ ಆಲ್ ಟೈಮ್ ಹೈಗೆ ಬಂದಿತ್ತು ಇಂಡಿಯಾಸ್ ಫಾರೆಕ್ಸ್ 53.53 lakh crores. ಅದಾದಮೇಲೆ RBI ಕಂಟಿನ್ಯೂಸ್ ಆಗಿ ಡಾಲರ್ಸನ್ನು ಸೇಲ್ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ರುಪಿ ವ್ಯಾಲ್ಯೂನ ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಡಾಲರ್ ಸೇಲ್ ಮಾಡುವಾಗ ಡಾಲರ್ ಸಪ್ಲೈ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಆದ ಕೂಡಲೇ ಅದರದ್ದು ರೇಟು, ಅದರದ್ದು ವ್ಯಾಲ್ಯೂ ಅಷ್ಟು ಈಸಿಯಾಗಿ ಜಾಸ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ನೋಡಿರ್ಬೋದು, ಸ್ಲೋ ಆಗಿ 80, 81, 82 ಅಂತ ಸದ್ಯಕ್ಕೆ 83 rupees per dollar ರೇಂಜಲ್ಲಿದೆ. 83.28 rupees per US dollar ಇದೆ ಇಂಡಿಯನ್ ರುಪಿ. ನ್ಯೂಸ್ ನಂಬರ್ 4, ಯೆಸ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ಟು ಜುಲೈ ಟು ಸೆಪ್ಟೆಂಬರ್ 2022 160 crores, ಜುಲೈ ಟು ಸೆಪ್ಟೆಂಬರ್ 2023 229 crores, 43% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 3.6% 0.9% ಆಗಿದೆ. ಇದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಆದರೆ ಪರ್ಫಾರ್ಮೆನ್ಸು ಅಷ್ಟು ಆ್ಯಾವ್ರೇಜ್ ಆಗಿದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ನೇ ಬಂದಿದೆ. ಈ ಸ್ಟಾಕು ಮಂಡೇ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ರಿಲಯನ್ಸ್ ಇಂಡಸ್ಟ್ರೀಸ್ ಅನೌನ್ಸ್ ಮಾಡಿದ್ದಾರೆ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸು ಜುಲೈ ಟು ಸೆಪ್ಟೆಂಬರ್ 2023 ಕ್ವಾರ್ಟರಿಗೆ ಅಕ್ಟೋಬರ್ 27th ಅನೌನ್ಸ್ ಮಾಡ್ತಾರೆ. ಇಂಡಿಗೋ ಏರ್ಲೈನ್ಸಿಗೆ ಆಲ್ಮೋಸ್ಟ್ 100 ಕೋಟಿ ಪರ್ ವಾರ ಫ್ಯೂಲ್ ಸರ್ಚಾರ್ಜಿಂದನೇ ಅವರಿಗೆ ಇನ್ಕಮ್ ಜಾಸ್ತಿ ಆಗ್ಬೋದು. ಯಾಕಂದರೆ ಜೆಟ್ ಫ್ಯೂಲ್ ಜಾಸ್ತಿ ಆಗಿದ ಮೇಲೆ ಅವರು ಒಂದು ಫ್ಯೂಲ್ ಸರ್ಚಾರ್ಜ್ ಅಂತ ಚಾರ್ಜ್ ಮಾಡ್ತಾ ಇದ್ದಾರೆ ಎಲ್ಲ ಟಿಕೆಟ್ಸ್ ಮೇಲೆ. ಸೊ ಇದರಿಂದನೇ ಅವರ ಫ್ಯೂಲ್ ಕಾಸ್ಟನ್ನು ಕವರ್ ಅಪ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಫ್ಯೂಲ್ ಕಾಸ್ಟ್ ಇನ್ಕ್ರೀಸನ್ನು ಕವರ್ ಮಾಡ್ತಾ ಇದ್ದಾರೆ. ಡೇಟಾ ಹೇಳ್ತಾ ಇದೆ, ಲಾರ್ಜ್ ಬ್ರೋಕರ್ಸು ಝೀರೋಡಾ, ಅಪ್ಸ್ಟಾಕ್ಸು ಮತ್ತು ಗ್ರೋ, ಈ ಎಲ್ಲ ಬ್ರೋಕರ್ಸು ಅವರ ಬ್ರೋಕರೇಜು F&O ಹಾಗೂ ಇಂಟ್ರಾಡೇ ಟ್ರಾನ್ಸಾಕ್ಷನ್ಸ್ ಮೇಲೇ ಫುಲ್ಲಿ ಡಿಪೆಂಡ್ ಆಗ್ತಾ ಇದ್ದಾರೆ. ಯಾಕಂದರೆ ಅವ್ರ ಡೆಲಿವರಿ ಟ್ರೇಡ್ಸಿಗೆ ಯಾವ ಒಂದು ಬ್ರೋಕರೇಜು ಚಾರ್ಜ್ ಮಾಡ್ತಾ ಇಲ್ಲ. ಸೊ ಅವರಿಗೆ ಕಸ್ಟಮರ್ಸು ಜಾಸ್ತಿ ಫ್ಯೂಚರ್ಸ್ ಆಪ್ಷನ್ಸ್ ಮಾಡಿದರೆ, ಇಂಟ್ರಾಡೇ ಟ್ರಾನ್ಸಾಕ್ಷನ್ ಮಾಡಿದರೆ ಅವರಿಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.